Hello everyone, welcome our education channel We Learn Together. ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನದ 450 ಪ್ರಶ್ನೋತ್ತರಗಳ ಸಂಪೂರ್ಣ ಸರಣಿ ಭಾಗ 1 ಅನ್ನು ನೋಡ್ತಾ ಇದ್ದೇವೆ. ಸಂಪೂರ್ಣ 450 ಪ್ರಶ್ನೆಗಳು ಇರುವಂತದ್ದು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಈಗ ಆಲ್ರೆಡಿ ನಾವು 10ನೇ ತರಗತಿಯ 2 ಭಾಗಗಳನ್ನು ಈ ರೀತಿಯಾಗಿ ಮಾಡಿ ಆಗಿದೆ. ಹಾಗೆ 8ನೇ ತರಗತಿಯ ಒಂದು ಭಾಗ ಸಹ ಈ ರೀತಿಯಾಗಿ ಮ್ಯಾರಥಾನ್ ಕ್ಲಾಸ್ಗಳ ಲೆವೆಲ್ ಅಲ್ಲಿ ಇರುವಂತದ್ದು. ಈಗ 9ನೇ ತರಗತಿಯ ಒಂದು ಸಂಪೂರ್ಣ ಪ್ರಶ್ನೋತ್ತರಗಳ ಸರಣಿ ಇದಾಗಿದೆ. ಇದರಲ್ಲಿ 9ನೇ ತರಗತಿಯ ಎಲ್ಲ ಒಂದು ವಿಭಾಗಗಳೇನಿದ್ದಾವೆ, ಹಿಸ್ಟ್ರಿ ಆಗಿರಬಹುದು, ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಈ ಎಲ್ಲ ಒಂದು ವಿಭಾಗಗಳ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಎಲ್ಲವನ್ನೂ ಸಹ ಒಳಗೊಂಡಿರುವಂಥದ್ದು. ಇದರ ಜೊತೆಯಲ್ಲಿ ಲಾಸ್ಟ್ ಮಿನಿಟ್ ರಿವಿಷನ್ ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ ನಾವು. ಹಾಗೆ ಮಾಡೆಲ್ ಪೇಪರ್ಗಳನ್ನು ಸಹ ಸದ್ಯದಲ್ಲೇ ಅಪ್ಲೋಡ್ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತೇವೆ. ಈ ಸರಣಿಗಳು, ಇದರಲ್ಲಿರುವಂತಹ ಕ್ವಶನ್ಗಳು, ಆನ್ಸರ್ಗಳು ನಿಮಗೆ ಎಕ್ಸಾಮ್ನಲ್ಲಿ ಹೆಚ್ಚು ಪ್ರಶ್ನೆಗಳನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಅವೆಲ್ಲವೂ ಒಂದೇ ಕಡೆಯಲ್ಲಿ ನಿಮಗೆ ದೊರಕಲಿಕ್ಕೆ ಸಹಾಯವನ್ನ ಮಾಡುತ್ತೆ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್ ಇರುವಂತದ್ದು, ಮೊಹಮ್ಮದ್ ಗೋರಿ ತನ್ನ ದಂಡಯಾತ್ರೆಯನ್ನು ಆರಂಭಿಸಿದ್ದು ಮುಲ್ತಾನ್ಗೆ ಮುತ್ತಿಗೆ ಹಾಕುವ ಮೂಲಕ. ಮೊಹಮ್ಮದ್ ಘೋರಿ ತನ್ನ ದಂಡಯಾತ್ರೆ, ಘಜನಿ ಫಸ್ಟ್ ಬರ್ತಾನೆ, ಅದಾದ ನಂತರ ಬಂದವನು ಮೊಹಮ್ಮದ್ ಘೋರಿ ತನ್ನ ದಂಡಯಾತ್ರೆಯನ್ನ ಆರಂಭ ಮಾಡಿದ್ದು ಎಲ್ಲಿಂದ? ಮುಲ್ತಾನಿಗೆ ಮುತ್ತಿಗೆ ಹಾಕುವ ಮೂಲಕ ಭಾರತದ ಮೇಲೆ ಆತ ದಂಡಯಾತ್ರೆಯನ್ನ ಆರಂಭ ಮಾಡ್ತಾನೆ. ತರೈನ್ ಕದನ ನಡೆದಿದ್ದು ಯಾರ ನಡುವೆ? ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ಈ ತರೈನ್ ಕದನ ನಡೆಯುತ್ತೆ. ಒಟ್ಟು 2 ತರೈನ್ ಕದನ, 1190 ಹಾಗೆ 1191ರಲ್ಲಿ ಒಟ್ಟು 2 ತರೈನ್ ಕದನಗಳು ನಡೆಯುತ್ತೆ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಘೋರಿಯ ನಡುವೆ. ಈ ತರೈನ್ ಕದನಗಳಲ್ಲಿ ಮೊದಲನೇ ತರೈನ್ ಕದನದಲ್ಲಿ ಪೃಥ್ವಿರಾಜ್ ಚೌಹಾಣನು ಗೆಲ್ತಾನೆ. ಅದಾದ 1 ವರ್ಷದ ನಂತರ ಅಷ್ಟೇ ತಯಾರಿಯೊಂದಿಗೆ ಬಂದಂತಹ ಗೋರಿ 2ನೇ ತರೈನ್ ಕದನವನ್ನ ಮಾಡಿ ಪೃಥ್ವಿರಾಜ್ ಚೌಹಾಣನ್ನ ಸೋಲಿಸ್ತಾನೆ. ನೆಕ್ಸ್ಟ್, ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಭದ್ರ ಬುನಾದಿ ಹಾಕಿದವನು ಕುತುಬುದ್ದೀನ್ ಐಬಕ್. ಈತ ಏನು ಮೊಹಮ್ಮದ್ ಘೋರಿ ಇರ್ತಾನೆ, ಆತನ ಗುಲಾಮನಾಗಿ ಇದ್ದಂಥವನು ಕುತುಬುದ್ದೀನ್ ಐಬಕ್. ಘೋರಿ ಭಾರತದ ಮೇಲೆ ದಾಳಿಯನ್ನ ಮಾಡಿ ಇಲ್ಲಿನ ಪ್ರದೇಶಗಳನ್ನ ವಶಪಡಿಸಿಕೊಂಡ ನಂತರ ಭಾರತದಲ್ಲಿನ ಪ್ರದೇಶಗಳಿಗೆ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ಕುತುಬುದ್ದೀನ್ ಐಬಕ್ ಅನ್ನು ನೇಮಕ ಆಗ್ತಾನೆ. ಈತ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಭದ್ರ ಬುನಾದಿಯನ್ನ ಹಾಕಿದವನು. ನೆಕ್ಸ್ಟ್, ಭಾರತದ ಎತ್ತರವಾದ ಗೋಪುರ ಕುತುಬ್ ಮಿನಾರ್. ಇದು ಭಾರತದ ಎತ್ತರವಾದಂತಹ ಗೋಪುರ ಆಗಿದೆ. ಸುಮಾರು 226 ಮೀಟರ್ ಎತ್ತರವನ್ನ ಇದು ಒಳಗೊಂಡಿರುವಂಥದ್ದು. ಈ ಕುತುಬ್ ಮಿನಾರ್ ಅನ್ನು ನಿರ್ಮಿಸಲು ಪ್ರಾರಂಭಿಸಿದವನು ಕುತುಬುದ್ದೀನ್ ಐಬಕ್. ಆತನ ಹೆಸರಿನಿಂದಲೇ ಇದನ್ನು ಕುತುಬ್ ಮಿನಾರ್ ಅಂತ ಕರೆಯುವಂಥದ್ದು. ಇದನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದಂಥವನು ಕುತುಬುದ್ದೀನ್ ಐಬಕ್ನು. ನೆಕ್ಸ್ಟ್, ಕುತುಬ್ ಮಿನಾರನ್ನ ಪೂರ್ಣಗೊಳಿಸಿದವನು, ಇದನ್ನ ಪೂರ್ಣಗೊಳಿಸಿದಂಥವನು ಆತನ ನಂತರ ದೆಹಲಿ ಸುಲ್ತಾನರ ಒಂದು ಆಳ್ವಿಕೆಯನ್ನು ವಹಿಸಿಕೊಂಡಂತಹ ಇಲ್ತಮಷ್ನು ಕುತುಬ್ ಮಿನಾರನ್ನ ಪೂರ್ಣಗೊಳಿಸ್ತಾನೆ. ಈ ಕುತುಬ್ ಮಿನಾರ್ನ ಎತ್ತರ 225 ಅಡಿ, 225 ಅಡಿಗಳನ್ನ ಕುತುಬ್ ಮಿನಾರ್ ಹೊಂದಿದೆ. ಕುತುಬುದ್ದೀನ್ ಐಬಕ್ನನ್ನು ಬಾಲ್ಯದಲ್ಲಿ ಆತನ ಪಾಲಕರು ಮಾರಿದ್ದು. ನಿಶಾಪುರದ ಖಾಜಿಗೆ ಕುತುಬುದ್ದೀನ್ ಐಬಕ್ನನ್ನ ಆತನ ಪಾಲಕರು ಮಾರ್ತಾರೆ. 2ನೇ ತರೈನ್ ಕದನದಲ್ಲಿ ಭಾರತದ ಮೇಲಿನ ಆಕ್ರಮಣದ ಉಸ್ತುವಾರಿಯನ್ನು ಪಡೆದವನು ಕುತುಬುದ್ದೀನ್ ಐಬಕ್. ಈ 2ನೇ ತರೈನ್ ಕದನದಲ್ಲಿ, ಮೊದಲನೇ ತರೈನ್ ಕದನದಲ್ಲಿ ಸೋತಂತಹ ಗೋರಿ 2ನೇ ತರೈನ್ ಕದನದಲ್ಲಿ ಭಾರತದ ಮೇಲೆ ದಾಳಿಯನ್ನ ಮಾಡುವಾಗ ಅದರ ಉಸ್ತುವಾರಿಯನ್ನ ಪಡೆದಂಥವನು ಕುತುಬುದ್ದೀನ್ ಐಬಕ್ ಆಗಿರ್ತಾನೆ. ನೆಕ್ಸ್ಟ್, ಐಬಕ್ ಅನ್ನು ದೆಹಲಿಯಲ್ಲಿ ಕಟ್ಟಿಸಿದ ಮಸೀದಿ ಕುವಾತ್ ಉಲ್ ಇಸ್ಲಾಂ ಹೇಳುವಂತ ಮಸೀದಿ ಐಬಕ್ನಿಂದ ದೆಹಲಿಯಲ್ಲಿ ನಿರ್ಮಾಣ ಆದಂತ ಮಸೀದಿ. ಐಬಕ್ನ ಬಗ್ಗೆ ಮಾಹಿತಿ ನೀಡುವ ಕೃತಿ ತಾಜುಲ್ ಮಾಸಿರ್ ಹೇಳುವಂತಹ ಒಂದು ಕೃತಿ. ಇದು ಐಬಕ್ನ ಕುರಿತಾಗಿ ಹೆಚ್ಚಿನ ವಿವರಣೆಗಳನ್ನ, ಮಾಹಿತಿಗಳನ್ನ ನೀಡುವಂತಹ ಒಂದು ಕೃತಿಯಾಗಿದೆ. ಇಲ್ತಮಷ್ ಸೇರಿದ ಕುಟುಂಬ ಇಲ್ಬರಿ ಕುಟುಂಬ. ಇಲ್ತಮಷ್ ಸೇರಿದಂತ ಕುಟುಂಬ ಇಲ್ಬರಿ ಕುಟುಂಬ. ದೆಹಲಿ ಸುಲ್ತಾನರ ಮೊದಲ ಸಂತತಿ ಗುಲಾಮಿ ಸಂತತಿ. ಈ ಗುಲಾಮಿ ಸಂತತಿಯ ಫಸ್ಟ್ ನಾವು ಕುತುಬುದ್ದೀನ್ ಐಬಕ್ನನ್ನ ಕರಿತೇವೆ. ಆತನ ನಂತರ ಬಂದಿರುವಂತಹವನು ಇಲ್ತಮಷ್.
ಈ ಕುತುಬುದ್ದೀನ್ ಐಬಕ್ ಆಗಿರ್ಬೋದು, ಇಲ್ತಮಷ್ ಆಗಿರ್ಬೋದು, ಇವರೆಲ್ಲರೂ ಸಹ ಗುಲಾಮರಾಗಿ ನಂತರ ಸುಲ್ತಾನ ಪಟ್ಟಕ್ಕೇರಿರೋದ್ರಿಂದ ಈ ಒಂದು ಸಂತತಿಯನ್ನ ಗುಲಾಮಿ ಸಂತತಿ ಅಥವಾ ಮಾಮಲೇಕ್ ಸಂತತಿ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಇಲ್ತಮಷ್ ಸುಲ್ತಾನನಾಗಿದ್ದನ್ನು ಸಹಿಸದ ಗಜ್ನಿಯ ದೊರೆ ಮತ್ತು ಸಿಂಧ್ನ ದೊರೆ. ಇಲ್ತಮಷ್ನು ಭಾರತದಲ್ಲಿ ಸುಲ್ತಾನನಾಗಿದ್ದನ್ನ ಸಹಿಸದೇ ಇದ್ದಂತಹ ಗಜ್ನಿಯ ದೊರೆ ತಾಜುದ್ದೀನ್ ಯಲ್ದೋಜ್ ಅಥವಾ ಯಲ್ದೀಜ್, ಸಿಂಧ್ನ ದೊರೆ ಆಗಿರ್ತಾನೆ ನಾಸಿರುದ್ದೀನ್ ಕವಾಚ್ ಹೇಳುವಂಥವ್ರು. ಇವರಿಬ್ರು ಇಲ್ತಮಷ್ ಸುಲ್ತಾನ್ ಆಗೋದನ್ನ ಅಥವಾ ಆಗಿರುವಂಥದ್ದನ್ನ ಒಪ್ಕೊಳ್ಳೋದಿಲ್ಲ, ಸಹಿಸ್ಕೊಳ್ಳೋದಿಲ್ಲ. ನೆಕ್ಸ್ಟ್, ಭಾರತದ ಮೇಲೆ ಮಂಗೋಲರ ಪ್ರಥಮ ದಾಳಿ ಯಾರ ಕಾಲದಲ್ಲಿ ಆಯಿತು? ಇಲ್ತಮಷ್ನ ಆಳ್ವಿಕೆಯ ಕಾಲದಲ್ಲಿ ಮಂಗೋಲರ ಚೆಂಗಿಸ್ ಖಾನ್ ಭಾರತದ ಮೇಲೆ ಪ್ರಥಮ ಬಾರಿಗೆ ದಾಳಿಯನ್ನ ಮಾಡ್ತಾನೆ. ಇದು ಭಾರತದ ಮೇಲೆ ಮಂಗೋಲರ ಪ್ರಥಮ ದಾಳಿಯಾಗಿದೆ ಇಲ್ತಮಷ್ನ ಆಳ್ವಿಕೆಯ ಕಾಲದಲ್ಲಿ. 40 ಸರದಾರರ ಕೂಟವನ್ನ ನೇಮಕ ಮಾಡಿದವನು ಇಲ್ತಮಷ್. ಈ 40 ಸರದಾರರ ಕೂಟವನ್ನ ಚಹಲ್ಗಾನಿ ಅಂತ ಸಹ ಕರೀತಾರೆ. ಚಹಲ್ಗಾನಿಯನ್ನ ನೇಮಕ ಮಾಡಿದಂಥವರು ಇಲ್ತಮಷ್. ದೆಹಲಿಯ ಸಿಂಹಾಸನವನ್ನು ಏರಿದ ಪ್ರಥಮ ಮಹಿಳೆ ರಜಿಯಾ ಸುಲ್ತಾನ. ಪದೇ ಪದೇ ರಿಪೀಟ್ ಆದಂತಹ ಕ್ವಶನ್, ಪದೇ ಪದೇ ಕೇಳ್ತಾ ಇದ್ದಂತಹ ಕ್ವಶನ್. ದೆಹಲಿಯ ಸಿಂಹಾಸನವನ್ನ ಏರಿದಂತಹ ಪ್ರಥಮ ಮಹಿಳೆ ಯಾರು? ರಜಿಯಾ ಸುಲ್ತಾನ. ಪುರುಷರ ರೀತಿಯಲ್ಲಿ ವೇಷಭೂಷಣವನ್ನ ಧರಿಸಿ ಕುದುರೆಯ ಮೇಲೆ ಏರಿ ಯುದ್ಧವನ್ನ ಮಾಡುವಂಥದ್ದು, ಆಡಳಿತವನ್ನ ನಡೆಸ್ತಾ ಇದ್ಲು. ದೆಹಲಿಯ ಸಿಂಹಾಸನ ಏರಿದ ಪ್ರಥಮ ಮಹಿಳೆ. ಬಲ್ಬನನು ರಜಿಯಾ ಸುಲ್ತಾನನ ಆಸ್ಥಾನದಲ್ಲಿ ಯಾವ ಹುದ್ದೆಗೆ ನೇಮಿಸಲ್ಪಟ್ಟಿದ್ದ? ಅಮೀರ್ ಇ ಶಿಕಾರ್ ಹೇಳುವಂತ ಒಂದು ಹುದ್ದೆಗೆ ಬಲ್ಬನ್ ರಜಿಯಾ ಸುಲ್ತಾನ್ನ ಆಸ್ಥಾನದಲ್ಲಿ ನೇಮಕ ಆಗಿದ್ದ. ಚಹಲ್ಗಾನಿಯನ್ನು ನಾಶಪಡಿಸಿದವನು ಬಲ್ಬನ್. ಚಹಲ್ಗಾನಿ ಅಂದ್ರೆ ಏನು? 40 ಸರದಾರರ ಕೂಟ. ಇದನ್ನ ಪ್ರಾರಂಭವನ್ನ ಮಾಡಿದಂತಹವನು ಇಲ್ತಮಷ್ ಇದನ್ನ ಪ್ರಾರಂಭ ಮಾಡಿರ್ತಾನೆ. ಅದನ್ನ ಈ ಚಹಲ್ಗಾನಿ ಅಥವಾ 40 ಸರದಾರರ ಕೂಟವನ್ನ ಬಲ್ಬನ್ ನಾಶಪಡಿಸ್ತಾನೆ. ಈ ಬಲ್ಬನ್ ಒಬ್ಬ ನಿರಂಕುಶ ಅಧಿಕಾರಿಯ ರೀತಿಯಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ದ. ತನ್ನನ್ನು ದೇವರ ಪ್ರತಿನಿಧಿ ಅನ್ನುವಂತಹ ರೀತಿಯಲ್ಲಿ ಸರ್ವಾಧಿಕಾರಿ ಆಡಳಿತವನ್ನ ಈ ಬಲ್ಬನ್ ಮಾಡ್ತಾ ಇದ್ದ. ಗುಲಾಮಿ ಸಂತತಿಯ ಕೊನೆಯ ಸುಲ್ತಾನ. ಈ ಗುಲಾಮಿ ಸಂತತಿಯಲ್ಲಿ ಬಂದಂತಹ ಕೊನೆಯ ಸುಲ್ತಾನ ಕೈಕೂಬಾದ್. ಆತನ ನಂತರ ಖಿಲ್ಜಿ ಸಂತತಿ ಸ್ಥಾಪನೆ ಆಗುತ್ತೆ. ಖಿಲ್ಜಿ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಹೇಳುವಂಥವನು ಖಿಲ್ಜಿ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್, ಜಲಾಲುದ್ದೀನನ್ನು ಸಾಯಿಸಿ ದೆಹಲಿಯ ಸುಲ್ತಾನನಾದವನು ಅಲಾವುದ್ದೀನ್ ಖಿಲ್ಜಿ. ಆತನನ್ನ ಸಾಕದಂತಹ ಜಲಾಲುದ್ದೀನ್ ಖಿಲ್ಜಿ ಒಂದು ಮೃದು ಸ್ವಭಾವದವನಾಗಿರ್ತಾನೆ. ಅಲಾವುದ್ದೀನ್ ಖಿಲ್ಜಿಯನ್ನ ಸಾಕಿರ್ತಾನೆ ಇದೇ ಜಲಾಲುದ್ದೀನ್. ಈತ ಒಬ್ಬ ಮೃದು ಸ್ವಭಾವದವನಿರ್ತಾನೆ. ಆತನನ್ನೇ ಸಾಯಿಸಿ ಅಲಾವುದ್ದೀನ್ ಖಿಲ್ಜಿ ದೆಹಲಿಯ ಸಿಂಹಾಸನವನ್ನ ಏರ್ತಾನೆ. ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ನಡೆಸಿದ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಫರ್. ಈ ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತದ ದಂಡಯಾತ್ರೆಯನ್ನ ನಡೆಸ್ತಾನೆ. ಅಲಾವುದ್ದೀನ್ ಖಿಲ್ಜಿ ಒಬ್ಬ ದಂಡನಾಯಕ. ಈತನನ್ನ ಹಜಾರ್ ದಿನಾರಿ ಅಂತನೂ ಸಹ ಕರಿತಾ ಇದ್ರು. ಹಜಾರ್ ದಿನಾರಿ ಅಂತ ಕರೀಲಿಕ್ಕೆ ಕಾರಣ ಏನು? ಒಂದು ಗುಜರಾತ್ ಅಥವಾ ಸಮಥಿಂಗ್ ಯಾವುದೋ ಒಂದು ದಂಡಯಾತ್ರೆಯ ಸಂದರ್ಭದಲ್ಲಿ ಅಲಾವುದ್ದೀನ್ ಖಿಲ್ಜಿ 100 ಈ ವರಹಗಳನ್ನ ಅಥವಾ ದಿನಾರ್ಗಳನ್ನ ಕೊಟ್ಟು ಮಲ್ಲಿಕ್ ಕಾಫರ್ನನ್ನ ಖರೀದಿ ಮಾಡಿರ್ತಾನೆ. ಆ ಕಾರಣದಿಂದಾಗಿ ಮಲ್ಲಿಕ್ ಕಾಫರ್ನಿಗೆ ಹಜಾರ್ ದಿನಾರಿ ಅಂತನೂ ಸಹ ಕರೆಯುವಂಥದ್ದು. ದೋಅಬ್ ಅಂದರೆ ಏನು? 2 ನದಿಗಳ ನಡುವಿನ ಪ್ರದೇಶವನ್ನ ದೋಅಬ್ ಅಂತ ಕರೆಯುವಂಥದ್ದು. ಈಗ ಗಂಗಾ ಬ್ರಹ್ಮಪುತ್ರ ದೋಅಬ್ ಪ್ರದೇಶ ಅಂದ್ರೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ನಡುವಿನ ಒಂದು ಪ್ರದೇಶವನ್ನ ಕರೆಯುವಂಥದ್ದು. ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ ಅಲಾವುದ್ದೀನ್ ಖಿಲ್ಜಿ ನೇಮಕ ಮಾಡಿದ ಉನ್ನತ ಅಧಿಕಾರಿ. ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ ಅಥವಾ ಮಾರುಕಟ್ಟೆಗಳಲ್ಲಿ ದಿನನಿತ್ಯದ ಅವಶ್ಯಕ ವಸ್ತುಗಳು ಸರಿಯಾದ ಬೆಲೆಯಲ್ಲಿ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅಲಾವುದ್ದೀನ್ ಖಿಲ್ಜಿ ನೇಮಕ ಮಾಡಿರ್ತಾನೆ ಒಬ್ಬ ಅಧಿಕಾರಿಯನ್ನ. ಆತನ ಹೆಸರು ಸಹನಾ ಇ ಮಂಡಿ. ಅಧಿಕಾರಿಯ ಹೆಸರಾಗಿರುತ್ತೆ ಅದು. ಅಧಿಕಾರಿಗೆ ಇರುವಂತಹ ಹುದ್ದೆ ಹೆಸರು ಸಹನಾ ಇ ಮಂಡಿ ಹೇಳುವಂತಹ ಅಧಿಕಾರಿ. ಅಲಾವುದ್ದೀನ್ ಖಿಲ್ಜಿ ಅತ್ಯಂತ ಫೇಮಸ್ ಆಗಿರುವಂಥದ್ದು ಅಥವಾ ಪ್ರಸಿದ್ಧಿಯನ್ನ ಪಡೆದಿರ್ಲಿಕ್ಕೆ ಕಾರಣನೇ ಆತನ ಮಾರುಕಟ್ಟೆ ಸುಧಾರಣೆಗಳು. ಅದರ ಜೊತೆಗೆ ಕೆಲವೊಂದಿಷ್ಟು ಆಡಳಿತಾತ್ಮಕ ಸುಧಾರಣೆಗಳು, ಸೈನಿಕರಿಗೆ ವೇತನವನ್ನ ಹಣದ ರೂಪದಲ್ಲಿ ಕೊಟ್ಟಿರುವಂಥದ್ದು.
ಹೀಗೆ ಕೆಲವೊಂದಿಷ್ಟು ನಿಯಂತ್ರಣಗಳು, ಪಗಡೆ, ಜೂಜು ಆಡುವುದರ ನಿಯಂತ್ರಣ, ಅವೆಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿ ಈ ಮಾರುಕಟ್ಟೆಯ ನಿಯಂತ್ರಣದಿಂದಾಗಿ ಆತ ಪ್ರಸಿದ್ಧಿಯನ್ನ ಪಡೆದಿದ್ದಾನೆ. ನೆಕ್ಸ್ಟ್ 25ನೇ ಪ್ರಶ್ನೆ, ತುಘಲಕ್ ಸಂತತಿಯನ್ನು ಸ್ಥಾಪಿಸಿದವನು? ಘಿಯಾಸುದ್ದೀನ್ ತುಘಲಕ್. ಈತ ತುಘಲಕ್ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ, ತುಘಲಕ್ ಸಂತತಿಯ ಸ್ಥಾಪಕ. ನೆಕ್ಸ್ಟ್, ತುಘಲಕರ ಕಾಲದಲ್ಲಿ ರಾಜಧಾನಿ ದೆಹಲಿಯಿಂದ ವರ್ಗಾವಣೆಗೊಂಡಿದ್ದು. ಈ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆಯನ್ನ ಮಾಡಲಾಗತ್ತೆ. ವರ್ಗಾವಣೆ ಮಾಡಿರುವಂತಹದ್ದು ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಈತ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ ದೆಹಲಿಯಿಂದ ದೇವಗಿರಿಗೆ. ತುಘಲಕನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಲು ಕಾರಣ ವಿಶಾಲವಾದ ಸಾಮ್ರಾಜ್ಯದ ರಾಜಧಾನಿಯ ರಾಜಧಾನಿಯದು ಕೇಂದ್ರ ಭಾಗದಲ್ಲಿರಬೇಕು ಮತ್ತು ಪರಕೀಯರಿಂದ ರಕ್ಷಿಸಲು ಅನುಕೂಲ ಆಗಬೇಕು. ಈತ ರಾಜಧಾನಿಯನ್ನ ಬದಲಾವಣೆ ದೆಹಲಿಯಿಂದ ದೇವಗಿರಿಗೆ ಮಾಡ್ತಾನೆ. ಕಾರಣ ಏನಂದ್ರೆ ಅದರ ಸಾಮ್ರಾಜ್ಯ ವಿಶಾಲ ಆಗಿರುತ್ತೆ. ಈ ಮೊದಲು ಇದ್ದಂತಹ ದೆಹಲಿ ಸುಲ್ತಾನರ ಸಾಮ್ರಾಜ್ಯಕ್ಕಿಂತ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಯಾವೆಲ್ಲ ಪ್ರದೇಶಗಳನ್ನ ಈ ತುಘಲಕನು ವಶಪಡಿಸ್ಕೊಳ್ತಾನೋ ಅವೆಲ್ಲ ಕಡೆ ನೇರ ಆಳ್ವಿಕೆಯನ್ನ ಇಡ್ತಾನೆ. ಆದ್ರೆ ಮೊಹಮ್ಮದ್ ಬಿನ್ ಗಜ್ನಿ ಆಗಿರ್ಬೋದು, ಅಲಾವುದ್ದೀನ್ ಖಿಲ್ಜಿ ಆಗಿರ್ಬೋದು, ಅಥವಾ ತುಘಲಕ್ ಕುತುಬುದ್ದೀನ್ ಐಬಕ್ ಆಗಿರ್ಬೋದು, ಇವು ಯಾವೂ ಸಹ ದಕ್ಷಿಣ ಭಾರತದಲ್ಲಿ ಒಂದು ವಶಪಡಿಸ್ಕೊಂಡ್ರು ಸಹ ಅಲ್ಲಿ ನೇರ ಆಳ್ವಿಕೆಯನ್ನ ಮಾಡಿರೋದಿಲ್ಲ. ಇಲ್ಲಿ ತುಘಲಕನು ನೇರ ಆಳ್ವಿಕೆಯನ್ನ ಇಡ್ತಾನೆ. ಇದರಿಂದ ಸಾಮ್ರಾಜ್ಯ ವಿಶಾಲ ಆಗುತ್ತೆ. ಈ ವಿಶಾಲವಾದ ಸಾಮ್ರಾಜ್ಯವನ್ನ ಆಳ್ವಿಕೆಯನ್ನ ಮಾಡಲಿಕ್ಕೆ ಅದರ ರಾಜಧಾನಿ ಸಾಮ್ರಾಜ್ಯದ ಕೇಂದ್ರ ಭಾಗದಲ್ಲಿ ಇರಬೇಕು. ಈ ಕೇಂದ್ರ ಭಾಗದಲ್ಲಿ ಇರೋದ್ರಿಂದ ಆಡಳಿತವನ್ನು ಮಾಡುವಂಥದ್ದು ಸುಲಭ, ಜೊತೆಗೆ ಪರಕೀಯರಿಂದ ರಕ್ಷಿಸಲು ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ. ಆದರೆ ಈ ರಾಜಧಾನಿ ವರ್ಗಾವಣೆ ಕೆಲವೊಂದಿಷ್ಟು ಅಚಾತುರ್ಯದ ಅಥವಾ ಬೇಡದೆ ಇರುವಂತಹ ನಿರ್ಧಾರಗಳಿಂದ ಇದು ವಿಫಲ ಆಗುತ್ತೆ. ಅಂದ್ರೆ ದೆಹಲಿಯಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ದೇವಗಿರಿಗೆ ವರ್ಗಾವಣೆ ಆಗಬೇಕು, ಮನೆಯಲ್ಲಿ ಯಾರೂ ಸಹ ಇರಬಾರದು, ಈ ರೀತಿಯಾದಂತಹ ಕಾನೂನುಗಳನ್ನ ಅಥವಾ ಕೆಲವೊಂದಿಷ್ಟು ಆದೇಶಗಳನ್ನ ಹೊರಡಿಸೋದ್ರಿಂದ ಇದು ವಿಫಲ ಆಗತ್ತೆ. ನೆಕ್ಸ್ಟ್, ಮೊಹಮ್ಮದ್ ಬಿನ್ ತುಘಲಕನು ಚಲಾವಣೆಗೆ ತಂದ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯದ ಹೆಸರು? ದಿನಾರ ಹೇಳುವಂತಹ ಬಂಗಾರದ ನಾಣ್ಯ, ಅದಲಿ ಹೇಳುವಂತಹ ಬೆಳ್ಳಿಯ ನಾಣ್ಯವನ್ನ ಜಾರಿಗೆ ತರ್ತಾನೆ. ತುಘಲಕ್ನು ದಕ್ಷಿಣ ಭಾರತದ ಮದುರೈಯನ್ನು ಗೆದ್ದು ಅದರ ಆಡಳಿತ ನಿರ್ವಹಣೆಗಾಗಿ ರಾಜ್ಯಪಾಲನನ್ನಾಗಿ ನೇಮಿಸಿದ್ದು. ದಕ್ಷಿಣ ಭಾರತದ ಮದುರೈ ಪ್ರಾಂತ್ಯವನ್ನ ತುಘಲಕ್ನು ಗೆಲ್ತಾನೆ. ಅದರ ಆಡಳಿತ ನಿರ್ವಹಣೆಗಾಗಿ ಜಲಾಲುದ್ದೀನ್ ಹಸನ್ ಶಾ ಹೇಳುವಂತಹ ಒಬ್ಬ ವ್ಯಕ್ತಿಯನ್ನ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ಭಾರತದಲ್ಲಿ ವಿಶಾಲ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಿಸಿದ ದೆಹಲಿ ಸುಲ್ತಾನರಲ್ಲಿ ಮೊದಲಿಗ ಮೊಹಮ್ಮದ್ ಬಿನ್ ತುಘಲಕ್. ಆಲ್ರೆಡಿ ಹೇಳಿದಾಗೆ ಮೊದಲು ಇದ್ದಂತಹ ಯಾವುದೇ ಈ ದೆಹಲಿ ಸುಲ್ತಾನರು ಇಡೀ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಯನ್ನ ಮಾಡುವಂತಹ ಉದ್ದೇಶವನ್ನ ಹೊಂದಿರಲಿಲ್ಲ. ಬದಲಾಗಿ ಸಂಪತ್ತು ದೋಚುವಂತಹ ಒಂದು ಉದ್ದೇಶದಿಂದ ದಾಳಿಯನ್ನ ಮಾಡಿದ್ರು. ಆದ್ರೆ ಈ ತುಘಲಕನು ಭಾರತದಲ್ಲಿ ಈ ದಕ್ಷಿಣ ಭಾರತ ಯಾವೆಲ್ಲ ಭಾಗಗಳನ್ನ ಗೆಲ್ತಾನೋ ಅಲ್ಲೆಲ್ಲ ಆಡಳಿತವನ್ನ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಹಾಗಾಗಿ ಮುಸ್ಲಿಮರ ವಿಶಾಲವಾದ ಸಾಮ್ರಾಜ್ಯವನ್ನ ಸ್ಥಾಪಿಸಿದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಮೊದಲಿಗನಾಗಿದ್ದಾನೆ. ನೆಕ್ಸ್ಟ್, ತಕಾವಿ ಸಾಲವನ್ನ ಮನ್ನಾ ಮಾಡಿದವನು? ಫಿರೋಜ್ ಶಾ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ನು ಜಾರಿಗೆ ತಂದಿರ್ತಾನೆ ಈ ತಕಾವಿ ಸಾಲ ಹೇಳುವಂಥದ್ದನ್ನ. ಈ ತಕಾವಿ ಸಾಲವನ್ನ ಫಿರೋಜ್ ಶಾ ತುಘಲಕ್ನು ಮನ್ನಾ ಮಾಡ್ತಾನೆ, ಅಂದ್ರೆ ಅದನ್ನ ಇಲ್ಲದಂತೆ ಮಾಡ್ತಾನೆ. ನೆಕ್ಸ್ಟ್, ಸಯ್ಯದ್ ಸಂತತಿಯ ಸ್ಥಾಪಕ? ಖಿಚರ್ ಖಾನ್ ಸಯ್ಯದ್. ಈತ ಸಯ್ಯದ್ ಸಂತತಿಯ ಸ್ಥಾಪಕನಾಗಿದ್ದಾನೆ. ದೆಹಲಿಯನ್ನು ಆಳಿದ ಕೊನೆಯ ಸುಲ್ತಾನ್ ಸಂತತಿ? ಲೋಧಿ ಸಂತತಿ. ಭಾರತದ ಮೇಲೆ ಆಕ್ರಮಣ ಮಾಡುವಂತೆ ಅಫ್ಘಾನರಿಗೆ ಆಮಂತ್ರಣವನ್ನ ನೀಡಿದಂತವರು ಆಲಂ ಖಾನ್ ಮತ್ತು ದೌಲತ್ ಖಾನ್. ಇವರು ಈ ಲೋಧಿಯ ಇಬ್ರಾಹಿಂ ಲೋಧಿಯ ಆಸ್ಥಾನದಲ್ಲಿ ಇರ್ತಾರೆ. ಈ ಆಲಂ ಖಾನ್ ಮತ್ತು ದೌಲತ್ ಖಾನ್ ಇವರು ಭಾರತದ ಮೇಲೆ ದಾಳಿ ಮಾಡುವಂತೆ ಅಫ್ಘಾನರಿಗೆ ಆಮಂತ್ರಣವನ್ನ ನೀಡ್ತಾರೆ. ಮೊದಲ ಪಾಣಿಪತ್ ಕದನ ನಡೆದ ವರ್ಷ? ದೌಲತ್ ಖಾನ್ ಮತ್ತು ಆಲಂ ಖಾನ್ ಇವರು ಅಫ್ಘಾನರಿಗೆ ಆಮಂತ್ರಣವನ್ನ ನೀಡಿದಾಗ ಅಲ್ಲಿ ಅಫ್ಘಾನ್ನಿಂದ ಬಂದಂತಹ ಬಾಬರ್ನು ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಈ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಯನ್ನ ಮಾಡ್ಲಿಕ್ಕೆ ಆತ ದೆಹಲಿಯ ಸುಲ್ತಾನರ ಇಬ್ರಾಹಿಂ
ಲೋಧಿಯ ಜೊತೆ ಪಾಣಿಪತ್ ಕದನವನ್ನ ಮಾಡ್ತಾನೆ. 1526ರಲ್ಲಿ ಈ ಪಾಣಿಪತ್ ಕದನ, ಪಾಣಿಪತ್ ಹೇಳುವಂತಹ ಪ್ರದೇಶದಲ್ಲಿ ನಡೆದಂತಹ ಒಂದು ಕದನ ಆಗಿರುವಂಥದ್ದು. ಈ ಪಾಣಿಪತ್ ಕದನದಲ್ಲಿ ಬಾಬರ್ನು ಗೆಲ್ಲೋದ್ರಿಂದ ಭಾರತದಲ್ಲಿ ಮೊಘಲರ ಸಾಮ್ರಾಜ್ಯ, ನಂತರ ಮೊಘಲರ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್, ಭಾರತದ ಗಿಳಿ ಎಂದು ಕರೆಯುವುದು. ಅಮೀರ್ ಖುಸ್ರುವನ್ನ ಭಾರತದ ಗಿಳಿ ಅಂತ ಕರೆಯುವಂಥದ್ದು. ತಾರಿಕ್ ಎ ಫಿರೋಜ್ ಶಾಹಿ ಇದನ್ನ ಬರೆದವನು ಜಿಯಾವುದ್ದೀನ್ ಬರೌನಿ ಅಥವಾ ಜಿಯಾವುದ್ದೀನ್ ಬರೌನಿ. ಈತ ತಾರಿಕ್ ಎ ಫಿರೋಜ್ ಶಾಹಿ ಕೃತಿಯನ್ನು ಬರೀತಾನೆ. ಫಿರೋಜ್ ಶಾ ನ ಕುರಿತಾಗಿ ಇರುವಂತಹ ಒಂದಿಷ್ಟು ವಿಷಯಗಳು ಇದರಲ್ಲಿ ಸಿಗುವಂಥದ್ದು. ಫಿರೋಜ್ ಶಾ ತುಘಲಕ್ ಬರೆದ ಕೃತಿ, ಆತನೇ ಸ್ವತಃ ಒಂದು ಕೃತಿಯನ್ನ ಬರೀತಾನೆ. ಅದು ಫುತುಹತ್ ಇ ಫಿರೋಜ್ ಶಾಹಿ ಹೇಳುವಂತಹ ಕೃತಿಯನ್ನ ಫಿರೋಜ್ ಶಾ ತುಘಲಕನು ಬರೆಯುವಂಥದ್ದು. ನೆಕ್ಸ್ಟ್, ದೆಹಲಿ ಸುಲ್ತಾನರ ವಾಸ್ತುಶಿಲ್ಪ ಶೈಲಿ ಇಂಡೋ ಇಸ್ಲಾಮಿಕ್ ಒಂದು, ಇಂಡೋ ಸಾರ್ಸೆನಿಕ್ ಹಾಗೆ ಇಂಡೋ ಪರ್ಷಿಯನ್, 3 ವಾಸ್ತುಶಿಲ್ಪ ಶೈಲಿಗಳನ್ನ ನಾವು ಈ ಮುಸ್ಲಿಮರ ಆಡಳಿತದಲ್ಲಿ ನೋಡ್ತೇವೆ. ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿ ಬಂದ್ರೆ, ಇನ್ನು ಬಿಜಾಪುರ್ ಸುಲ್ತಾನ್ ಆದಿಲ್ ಶಾಹಿಗಳು ವಿಜಯನಗರದ ಆದಿಲ್ ಶಾಹಿಗಳು ಇವರ ಒಂದು ಕಾಲದಲ್ಲಿ ಇಂಡೋ ಸಾರ್ಸೆನಿಕ್ ಶೈಲಿಯನ್ನ ನೋಡ್ತೇವೆ. ಹಾಗೆ ಮೊಘಲರ ಕಾಲದಲ್ಲಿ ಬಂದಾಗ ನಾವು ಇಂಡೋ ಪರ್ಷಿಯನ್ ಶೈಲಿಯ ಒಂದು ವಾಸ್ತುಶಿಲ್ಪವನ್ನು ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ 40ನೇ ಕ್ವಶನ್, ಶಂಕರಾಚಾರ್ಯರು ಜನಿಸಿದ್ದು. ಕೇರಳದ ಕಾಲಡಿ ಗ್ರಾಮದ ನಂಬೂದರಿ ಹೇಳುವಂತಹ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಶಂಕರಾಚಾರ್ಯರು ಜನಿಸ್ತಾರೆ. ಕೇರಳದ ಕಾಲಡಿ. ಶಂಕರಾಚಾರ್ಯರ ತಂದೆ ಮತ್ತು ತಾಯಿಯ ಹೆಸರು. ತಂದೆ ಶಿವಗುರು, ತಾಯಿ ಆರ್ಯಾಂಬ. ಹಾಗೆ ಶಂಕರಾಚಾರ್ಯರ ಗುರುಗಳು ಗೋವಿಂದ ಭಗವತ್ಪಾದರು. ಇವಿಷ್ಟು ಸಹ ಇಂಪಾರ್ಟೆಂಟ್ ಇರುವಂಥದ್ದು. ಶಂಕರಾಚಾರ್ಯರು ಜನಿಸಿದ್ದು ಕೇರಳದ ಕಾಲಡಿ, ತಂದೆ ಶಿವಗುರು, ತಾಯಿ ಆರ್ಯಾಂಬ, ಹಾಗೆ ಗುರು ಗೋವಿಂದ ಭಗವತ್ಪಾದರು. ನೆಕ್ಸ್ಟ್, ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಏನ್ ಹೇಳುತ್ತೆ ಅದ್ವೈತ ಸಿದ್ಧಾಂತ? ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಲ್ಲ ಅನ್ನುವಂಥದ್ದು ಹೇಳುತ್ತೆ. ದ್ವೈತ ಪದದ ಅರ್ಥ ಎರಡು ಹೇಳುವಂಥ ಅರ್ಥವನ್ನು ಕೊಡುತ್ತೆ. ಅದ್ವೈತ ಅಂತ ಇರೋದ್ರಿಂದ ಎರಡು ಅಲ್ಲದ್ದು, ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಲ್ಲದ್ದು ಹೇಳುವಂತಹ ಒಂದು ಸಿದ್ಧಾಂತವನ್ನ ಶಂಕರಾಚಾರ್ಯರು ಪ್ರತಿಪಾದನೆಯನ್ನ ಮಾಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಥವಾ ನಾನೇ ಬ್ರಹ್ಮನು ಎಂದು ಪ್ರತಿಪಾದಿಸಿದವರು. ಈ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ ಅನ್ನುವಂಥದ್ದನ್ನ ಹೇಳಿ ನಾನೇ ಬ್ರಹ್ಮನು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಹೇಗೆ ಪ್ರತಿಪಾದನೆಯನ್ನ ಮಾಡಿದವರು ಶಂಕರಾಚಾರ್ಯರು. ಶಂಕರಾಚಾರ್ಯರು ಸ್ಥಾಪಿಸಿದ 4 ಪೀಠಗಳು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಸರಿ ಯಾವುದು ತಪ್ಪು ಯಾವುದು ಅನ್ನುವಂಥದ್ರಲ್ಲಿ ಅಥವಾ ಮ್ಯಾಚ್ ದ ಫಾಲೋವಿಂಗ್ ಲೆವೆಲ್ ಕ್ವಶನ್ಗಳಲ್ಲಿ ಈ ಒಂದು ಪ್ರಶ್ನೆಗಳು ಬಹಳಷ್ಟು ಬಾರಿ ಕೇಳಿದ್ದಾರೆ. ಬದರಿನಾಥದ ಜ್ಯೋತಿರ್ಪೀಠ ಇದು ಮೊದಲನೇದು. ದ್ವಾರಕಾ ಕಾಳಿಕಾ ಪೀಠ, ಪುರಿ ಗೋವರ್ಧನ ಪೀಠ, ಶೃಂಗೇರಿ ಶಾರದಾ ಪೀಠ. ಇದರ ಜೊತೆಯಲ್ಲಿ ಕಂಚಿಯದೊಂದಿದೆ, ಕಂಚಿ ಕಾಮಕೋಟಿ ಪೀಠ ಇರುವಂಥದ್ದು. ಬಟ್ ಇವು ನಾಲ್ಕು ಭಾರತದ 4 ದಿಕ್ಕುಗಳಲ್ಲಿ ಸ್ಥಾಪಿಸಿದಾಗ ಬದರಿಯಲ್ಲಿ ಜ್ಯೋತಿರ್ಪೀಠ ಇದೆ, ದ್ವಾರಕಾದಲ್ಲಿ ಕಾಳಿಕಾ ಪೀಠ, ಪುರಿಯಲ್ಲಿ ಗೋವರ್ಧನ ಪೀಠ, ಹಾಗೆ ಶೃಂಗೇರಿಯಲ್ಲಿ ಶಾರದಾ ಪೀಠ. ಇವಿಷ್ಟು ಬಹಳ ಇಂಪಾರ್ಟೆಂಟ್ ಇರುವಂಥದ್ದು. ನೆಕ್ಸ್ಟ್, ರಾಮಾನುಜಾಚಾರ್ಯರು ಜನಿಸಿದ್ದು. ರಾಮಾನುಜಾಚಾರ್ಯರು ಚೆನ್ನೈನ ಸಮೀಪದ ಶ್ರೀ ಪೆರಂಬದೂರ್ ಹೇಳುವಂತಹ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ. ರಾಮಾನುಜಾಚಾರ್ಯರ ತಂದೆ ಮತ್ತು ತಾಯಿಯ ಹೆಸರು. ತಂದೆ ಸೋಮಯಾಜಿ ಅಥವಾ ಕೇಶವ ಸೋಮಯಾಜಿ ಅಂತ ಕರೆಯುವಂಥದ್ದು, ತಾಯಿ ಕಾಂತಿಮತಿ. ರಾಮಾನುಜಾಚಾರ್ಯರ ಗುರುಗಳು ಯಾದವ ಪ್ರಕಾಶ. ಶಂಕರಾಚಾರ್ಯರ ಗುರುಗಳು ಗುರು ಗೋವಿಂದ ಭಗವತ್ಪಾದರು, ರಾಮಾನುಜಾಚಾರ್ಯರ ಗುರುಗಳು ಯಾದವ ಪ್ರಕಾಶ. ನೆಕ್ಸ್ಟ್, ಮೇಲುಕೋಟೆ ಚೆಲುವನಾರಾಯಣ ದೇವಾಲಯವನ್ನ ಕಟ್ಟಿಸಿದವರು. ರಾಮಾನುಜಾಚಾರ್ಯರು ಕಟ್ಟಿಸ್ತಾರೆ ಮೇಲುಕೋಟೆಯ ಚೆಲುವನಾರಾಯಣ ದೇವಾಲಯವನ್ನ. ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ ಹೊಯ್ಸಳ ದೊರೆ ವಿಷ್ಣುವರ್ಧನ ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ನೀಡ್ತಾನೆ. ಚೆನ್ನೈನ ಸಮೀಪದಲ್ಲಿ ಜನಿಸಿದಂತಹ ಅವರು ಅಲ್ಲಿ ತಮಿಳುನಾಡಿನಲ್ಲಿ ಚೋಳರ ಅರಸನಿಂದ ತಮ್ಮ ಧರ್ಮ ಅಥವಾ ತಮ್ಮ ಸಿದ್ಧಾಂತದ ಪ್ರಚಾರಕ್ಕೆ ಅಡೆತಡೆ ಉಂಟಾಗಿ ಅಲ್ಲಿಂದ ಕರ್ನಾಟಕಕ್ಕೆ ಬರ್ತಾರೆ ರಾಮಾನುಜಾಚಾರ್ಯರು. ಆ ಸಂದರ್ಭದಲ್ಲಿ ಹೊಯ್ಸಳರ ದೊರೆಯಾಗಿರುವಂತಹ ಬಿಟ್ಟಿದೇವ
ಈ ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ನೀಡ್ತಾನೆ. ಇವರಿಗೆ ಆಶ್ರಯವನ್ನು ನೀಡಿದ ನಂತರ ಬಿಟ್ಟಿದೇವ ವಿಷ್ಣುವರ್ಧನ ಹೇಳುವಂತಹ ಹೆಸರನ್ನ ಪಡಿತಾನೆ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತದ ಮತವನ್ನ ಏನಂತ ಕರೀತಾರೆ? ಶ್ರೀ ವೈಷ್ಣವ ಮತ ಅಂತ ಕರೀತಾರೆ. ವಿಶಿಷ್ಟಾದ್ವೈತ ಸಿದ್ಧಾಂತದ ಒಂದು ಮತ ಏನು? ಶ್ರೀ ವೈಷ್ಣವ ಮತ. ನೆಕ್ಸ್ಟ್, ಸಂತ ರಮಾನಂದ ಹಾಗೂ ರಾಯದಾಸರು ಯಾರ ಸಿದ್ಧಾಂತದಿಂದ ಪ್ರಭಾವಿತರಾಗಿರ್ತಾರೆ? ಸಂತ ರಮಾನಂದ ಹಾಗೂ ರಾಯದಾಸರು ರಾಮಾನುಜಾಚಾರ್ಯರ ಸಿದ್ಧಾಂತದಿಂದ ಪ್ರಭಾವಿತರಾಗಿರ್ತಾರೆ. ನೆಕ್ಸ್ಟ್, ದಕ್ಷಿಣ ಭಾರತದಲ್ಲಿ ಈ ರಾಮಾನುಜಾಚಾರ್ಯರು ಸ್ಥಾಪನೆ ಮಾಡಿದಂಥ ಕೆಲವೊಂದಿಷ್ಟು ವೈಷ್ಣವ ಮಠಗಳು ಯತಿರಾಜ ಮಠ, ಮೇಲುಕೋಟೆ ಮತ್ತು ಶ್ರೀ ಪೆರಂಬದೂರು ಇಲ್ಲೊಂದಿದೆ. ಹಾಗೆ ಪರಕಾಲ ಮಠ ಮೈಸೂರಿನಲ್ಲಿದೆ. ಅಹೋಬಲ ಮಠ ಅಹೋಬಲ ಗುಂಟೂರಿನಲ್ಲಿದೆ. ಆಂಡವನ್ ಮಠ ಶ್ರೀರಂಗಂ, ಹಾಗೆ ವಾಮಮಲೈ ಮಠ ಸುಚೀಂದ್ರ. ಒಟ್ಟು 5 ಮಠಗಳು ದಕ್ಷಿಣ ಭಾರತದಲ್ಲಿರುವಂತಹ ವೈಷ್ಣವ ಮಠಗಳಾಗಿದ್ದಾವೆ. ನೆಕ್ಸ್ಟ್, ಮಧ್ವಾಚಾರ್ಯರು ಜನಿಸಿದ ಸ್ಥಳ ಉಡುಪಿ ಜಿಲ್ಲೆಯ ಪಾಜಕ ಹೇಳುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ನೆಕ್ಸ್ಟ್, ಮಧ್ವಾಚಾರ್ಯರ ತಂದೆ ನಾರಾಯಣ ಭಟ್ಟ, ತಾಯಿ ವೇದಾವತಿ ಅಥವಾ ಮಧ್ಯಗೇಹ ಭಟ್ಟ ಅಂತಲೂ ಸಹ ಕರೀತಾರೆ. ಮಧ್ಯಗೇಹ ಭಟ್ಟ, ತಾಯಿ ವೇದಾವತಿ. ನೆಕ್ಸ್ಟ್, ಮಧ್ವಾಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷಕ. ಶಂಕರಾಚಾರ್ಯರದು ಗೋವಿಂದ ಭಗವತ್ಪಾದರು, ರಾಮಾನುಜಾಚಾರ್ಯರು ಯಾದವ ಪ್ರಕಾಶ, ಮಧ್ವಾಚಾರ್ಯರದು ಅಚ್ಯುತ ಪ್ರೇಕ್ಷಕ. ನೆಕ್ಸ್ಟ್, ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ದ್ವೈತ ಸಿದ್ಧಾಂತ. ದ್ವೈತ ಅಂದ್ರೆ ಎರಡು, ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ, ಒಂದು ಅಲ್ಲ ಅನ್ನುವಂಥದ್ದನ್ನ ಇವರು ತಿಳಿಸಿದ್ದಾರೆ. ದ್ವೈತ ಪದದ ಅರ್ಥ ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ, ಎರಡು ಹೇಳುವಂತಹ ಅರ್ಥವನ್ನ ನೀಡುತ್ತೆ. ಉಡುಪಿಯಲ್ಲಿ ಕೃಷ್ಣನ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿದವರು ಮಧ್ವಾಚಾರ್ಯರು ಸ್ಥಾಪನೆಯನ್ನ ಮಾಡ್ತಾರೆ. ಉಡುಪಿಯಲ್ಲಿ ಉಡುಪಿಯಲ್ಲಿ ಕೃಷ್ಣನ ವಿಗ್ರಹವನ್ನ ಒಂದು ಮಣ್ಣಿನ ಗುಡ್ಡೆಯಲ್ಲಿ ಇರುವಂತಹ ಹಡಗಲಿ ಪ್ರದೇಶದಲ್ಲಿ ಇರುವಂತಹ ಮಣ್ಣಿನ ಗುಡ್ಡೆಯಲ್ಲಿ ಸಿಕ್ಕಿರುವಂತಹ ಈ ಕೃಷ್ಣನ ವಿಗ್ರಹವನ್ನ ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಬಸವೇಶ್ವರರು ಜನಿಸಿದ ಸ್ಥಳ ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಪ್ರದೇಶದಲ್ಲಿ ಜನಿಸ್ತಾರೆ. ಬಸವೇಶ್ವರರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಹಾಗೆ ಬಸವೇಶ್ವರರು ತಮ್ಮ ಧಾರ್ಮಿಕ ಮತ್ತು ಸಾಮಾಜಿಕ ಚಳುವಳಿಯನ್ನು ಪ್ರಾರಂಭಿಸಿದ್ದ ಸ್ಥಳ ಮಂಗಳವೇಡ ಅಥವಾ ಮಂಗಳಖೇಡ ಹೇಳುವಂತಹ ಒಂದು ಪ್ರದೇಶದಿಂದ ತಮ್ಮ ಧಾರ್ಮಿಕ ಮತ್ತು ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ. ಬಸವಣ್ಣನವರು ಬೋಧಿಸಿದ ತತ್ವವನ್ನ ಏನೆನ್ನುವರು? ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಥವಾ ತತ್ವ ಅಂತ ಕರೀತಾರೆ. ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ, ಶಕ್ತಿ ವಿಶಿಷ್ಟಾದ್ವೈತ 4 ಪ್ರಮುಖ ಸಿದ್ಧಾಂತಗಳು, 4 ಪ್ರತಿಪಾದನೆಯನ್ನ ಮಾಡಿದಂಥವರು. ಅದ್ವೈತ ಸಿದ್ಧಾಂತವನ್ನ ಶಂಕರಾಚಾರ್ಯರು, ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ರಾಮಾನುಜಾಚಾರ್ಯರು, ದ್ವೈತ ಸಿದ್ಧಾಂತವನ್ನ ಮಧ್ವಾಚಾರ್ಯರು, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಬಸವೇಶ್ವರರು ಪ್ರತಿಪಾದನೆಯನ್ನ ಮಾಡ್ತಾರೆ. ಬಸವೇಶ್ವರರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಪ್ರಾರಂಭಿಸಿದ ಶರಣರ ಆಧ್ಯಾತ್ಮ ಸಂಸ್ಥೆಯ ಹೆಸರು ಅನುಭವ ಮಂಟಪ. ಅನುಭವ ಮಂಟಪ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಕೇಳ್ಬೋದು. ಬೀದರ್ನ ಬಸವ ಕಲ್ಯಾಣದಲ್ಲಿ ಇರುವಂಥದ್ದು. ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ರಾಮಾನುಜಾಚಾರ್ಯರ ಶಿಷ್ಯರನ್ನು ಏನೆಂದು ಕರೆಯಲಾಗಿದೆ? ರಾಮಾನುಜಾಚಾರ್ಯರ ಶಿಷ್ಯರನ್ನು ಶ್ರೀ ವೈಷ್ಣವರು ಅಂತ ಕರೆಯಲಾಗಿದೆ. ವೈಷ್ಣವ ಮತವನ್ನ ಪಾಲನೆಯನ್ನ ಮಾಡುವಂಥವರು. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ. ಈ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡಿದಂಥವರು ಹಕ್ಕಬುಕ್ಕರು. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ವಿಜಯನಗರ ಸಾಮ್ರಾಜ್ಯ ಆಳಿದ 4 ಮನೆತನಗಳು ಸಂಗಮ, ಸಾಳುವ, ತುಳುವ, ಅರವೀಡು. 4 ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನ ಆಳುತ್ತೆ. ಮೊದಲು ಆಳಿದ್ದು ಸಂಗಮ, ಎರಡನೇ ಆಳಿದ್ದು ಸಾಳುವ, ನಂತರ ತುಳುವ, ಅದಾದ ಮೇಲೆ ಅರವೀಡು. ಇದೇ ಸೀರಿಯಲ್ನಲ್ಲಿ ಇದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೀರಿಯಲ್ ವೈಸ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಮದುರೈ ಸುಲ್ತಾನನನ್ನು ಪದಚ್ಯುತಗೊಳಿಸಿ
ಕಂಪಣನು ಸಾಮ್ರಾಜ್ಯವನ್ನ ವಿಸ್ತರಿಸಿದ ಬಗ್ಗೆ ವಿವರಣೆ ನೀಡುವ ಕೃತಿ. ಗಂಗಾದೇವಿಯ ಮಧುರಾ ವಿಜಯಂ ಹೇಳುವಂತಹ ಕೃತಿ. ಗಂಗಾದೇವಿ ಯಾರು? ಕಂಪಣನ ಹೆಂಡತಿಯಾಗಿರ್ತಾಳೆ. ಈಕೆ ಮಧುರಾ ವಿಜಯಂ ಹೇಳುವಂತ ಒಂದು ಕೃತಿಯಲ್ಲಿ ಕಂಪಣ ಮಧುರೈ ಸುಲ್ತಾನ್ನ ಸೋಲಿಸಿ ಅಥವಾ ಪದಚ್ಯುತಗೊಳಿಸಿ ಸಾಮ್ರಾಜ್ಯವನ್ನ, ವಿಜಯನಗರ ಸಾಮ್ರಾಜ್ಯವನ್ನ ವಿಸ್ತರಿಸಿದ ಬಗ್ಗೆ ವಿವರಣೆ ಇದೆ. ಬುಕ್ಕನು ಜೈನ ಮತ್ತು ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಬಗೆಹರಿಸಿದನೆಂದು ತಿಳಿಸುವ ಶಾಸನ. ಶ್ರವಣಬೆಳಗೊಳದ ಶಾಸನದಲ್ಲಿ ಬುಕ್ಕರಾಯ ಜೈನ ಮತ್ತು ವೈಷ್ಣವರ ನಡುವಿನ ಧಾರ್ಮಿಕ ಕಲಹ ಏನಿರ್ತದೆ, ಈ ಧಾರ್ಮಿಕ ಕಲಹವನ್ನ ಬಗೆಹರಿಸ್ತಾನೆ. ಚೀನಾದ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ರಾಯಭಾರಿಯನ್ನ ಕಳಿಸಿದ್ದ ವಿಜಯನಗರದ ಅರಸ. ಬುಕ್ಕರಾಯ ಚೀನಾದ ಮಿಂಗ್ ವಂಶಕ್ಕೆ, ಮಿಂಗ್ ಸಾಮ್ರಾಟನ ಆಸ್ಥಾನಕ್ಕೆ ರಾಯಭಾರಿ ಕಳಿಸಿರ್ತಾನೆ. ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದು, ಪ್ರೀವಿಯಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದಾಗಿದೆ. ನೆಕ್ಸ್ಟ್, ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದವನು. ಎರಡನೇ ಹರಿಹರ. ಈತನ ಅವಧಿಯಲ್ಲಿ ಈ ಒಂದು ವೈದಿಕ ಸಾಹಿತ್ಯಕ್ಕೆ ಭಾಷ್ಯವನ್ನ ಬರೀಲಾಗುತ್ತೆ. ಹಾಗಾಗಿ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಹೇಳುವಂತಹ ಒಂದು ಬಿರುದನ್ನ ಎರಡನೇ ಹರಿಹರನು ಪಡಿತಾನೆ. ಸಂಗಮ ವಂಶದ ಪ್ರಸಿದ್ಧ ದೊರೆ. ಸಂಗಮ ವಂಶದ ಪ್ರಸಿದ್ಧ ದೊರೆ ಎರಡನೇ ದೇವರಾಯ. ಈತನಿಗೆ ಪ್ರೌಢ ದೇವರಾಯ ಅಂತ ಸಹ ಹೆಸರಿರುವಂಥದ್ದು. ಎರಡನೇ ದೇವರಾಯನಿಗೆ ಇದ್ದ ಬಿರುದುಗಳು ಗಜಬೇಂಟೆಗಾರ ಮತ್ತು ದಕ್ಷಿಣ ಪಥ ಚಕ್ರವರ್ತಿ ಹೇಳುವಂತಹ ಬಿರುದುಗಳು ಎರಡನೇ ದೇವರಾಯನಿಗೆ ಅಥವಾ ಪ್ರೌಢ ದೇವರಾಯನಿಗೆ ಇದ್ವು. ನೌಕಾ ವಿಜಯ ಯಾತ್ರೆಯನ್ನು ಕೈಗೊಂಡು ಯಶಸ್ವಿಯಾದ ಎರಡನೇ ದೇವರಾಯನ ದಳಪತಿ ಲಕ್ಕಣ್ಣ ದಂಡೇಶ. ಈತ ಒಂದು ನೌಕಾ ವಿಜಯ ಯಾತ್ರೆಯನ್ನ ಕೈಗೊಳ್ತಾನೆ. ಈ ನೌಕಾ ವಿಜಯ ಯಾತ್ರೆಯನ್ನು ಕೈಗೊಂಡು ಯಶಸ್ವಿ ಆಗ್ತಾನೆ. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದಲ್ಲಿ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಕೃಷ್ಣದೇವರಾಯ. ತುಳುವ ಒಂದು ವಂಶದ ಸಂತತಿಯ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲೇ ಶ್ರೇಷ್ಠನಾದಂಥವನು. ಕೃಷ್ಣದೇವರಾಯ ಸೋಲಿಸಿದ ಒರಿಸ್ಸಾದ ಗಜಪತಿ ಪ್ರತಾಪರುದ್ರನನ್ನ ಆಯ್ತ ಸೋಲಿಸ್ತಾನೆ. ನೆಕ್ಸ್ಟ್, ಬಹಮನಿ ರಾಜ್ಯದ ಪ್ರಧಾನಿ ಬಂಧಿಸಿದ್ದಂತಹ ಬಹುಮನಿ ರಾಜಪುತ್ರನನ್ನು ಬಿಡಿಸಿ ಬೀದರ್ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿದ್ದರಿಂದ ಕೃಷ್ಣದೇವರಾಯನಿಗೆ ಬಂದ ಬಿರುದು. ಬಹುಮನಿ ಒಂದು ಸಾಮ್ರಾಜ್ಯದ ರಾಜಪುತ್ರನನ್ನ ಅದೇ ಸಾಮ್ರಾಜ್ಯದ ಪ್ರಧಾನಿ ಬಂಧಿಸಿಡ್ತಾನೆ. ಹೀಗೆ ಬಂಧಿಸಿದಂತಹ ರಾಜಕುಮಾರನನ್ನ ಬಿಡಿಸಿ ಬೀದರ್ ಸಿಂಹಾಸನದ ಮೇಲೆ ಕೃಷ್ಣದೇವರಾಯ ಕುಳಿಸ್ತಾನೆ ಅಥವಾ ಅಲ್ಲಿನ ಸಿಂಹಾಸನಾರೂಢನನ್ನಾಗಿ ಮಾಡ್ತಾನೆ. ಇದರಿಂದಾಗಿ ಕೃಷ್ಣದೇವರಾಯನಿಗೆ ಬಂದಂತಹ ಬಿರುದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಹೇಳುವಂತಹ ಬಿರುದು ಬರುತ್ತೆ. ಕೃಷ್ಣದೇವರಾಯನ ವ್ಯಾವಹಾರಿಕ ಜ್ಞಾನವನ್ನ ತಿಳಿಸುವ ಕೃತಿ. ಆಮುಕ್ತ ಮೌಲ್ಯದ ಕೃತಿ ವ್ಯಾವಹಾರಿಕ ಜ್ಞಾನವನ್ನ ತಿಳಿಸುತ್ತೆ. ನೆಕ್ಸ್ಟ್, ಅಷ್ಟದಿಗ್ಗಜರೆಂಬ ಕವಿಗಳನ್ನ ಹೊಂದಿದ ವಿಜಯನಗರದ ಅರಸ ಕೃಷ್ಣದೇವರಾಯ. ಅಷ್ಟದಿಗ್ಗಜರು 8 ಜನ ಕವಿಗಳಿದ್ರು. ಕೃಷ್ಣದೇವರಾಯ ರಚಿಸಿದಂತಹ ಸಂಸ್ಕೃತ ನಾಟಕ ಜಾಂಬವತಿ ಕಲ್ಯಾಣ ಹೇಳುವಂತಹ ಸಂಸ್ಕೃತ ನಾಟಕ ಕೃಷ್ಣದೇವರಾಯ ರಚಿಸ್ತಾನೆ. ಹಂಪಿಯ ವಿರೂಪಾಕ್ಷ ದೇವಾಲಯದ ಮಹಾಮಂಟಪವನ್ನು ನಿರ್ಮಿಸಿದವನು ಕೃಷ್ಣದೇವರಾಯ. ಹಂಪಿಯ ವಿರೂಪಾಕ್ಷ ದೇವಾಲಯದ ಮಹಾಮಂಟಪವನ್ನ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್, ರಕ್ಕಸ ತಂಗಡಿ ಕದನ ಅಥವಾ ತಾಳಿಕೋಟೆ ಕದನ ಅಂತ ಕರೆಯುವಂಥದ್ದು ಈ ಒಂದು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯದ ನಡುವೆ ನಡೆದಂತಹ ಒಂದು ಯುದ್ಧ. ವಿಜಯನಗರ ಸಾಮ್ರಾಜ್ಯದ ಅವನತಿಯನ್ನ ತಿಳಿಸುವಂತಹ ಒಂದು ಕದನ ಅಂತ ಇದನ್ನ ಕರಿತೇವೆ. ಈ ರಕ್ಕಸ ತಂಗಡಿ ಕದನ ನಡೆದಿದ್ದು 1565ರಲ್ಲಿ ನಡೆಯುತ್ತೆ. ಎರಡನೇ ದೇವರಾಯನ ಆಸ್ಥಾನದಲ್ಲಿದ್ದಂತಹ ವರದಿಗಾರತಿ ಹೊನ್ನಮ್ಮ ಹೇಳುವಂತಹ ವರದಿಗಾರತಿ ಇದ್ಲು. ಹಾಗೆ ವಿಜಯನಗರ ಕಾಲದ ಖ್ಯಾತ ಮಹಿಳಾ ಕುಸ್ತಿಪಟು ಹರಿಯಕ್ಕ. ಯುದ್ಧದಲ್ಲಿ ಫಿರಂಗಿಗಳ ಉಪಯೋಗ ಆರಂಭವಾದ ವರ್ಷ 1368ರಲ್ಲೇ ಯುದ್ಧಗಳಲ್ಲಿ ಫಿರಂಗಿಗಳ ಉಪಯೋಗವನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾಡಲಾಗುತ್ತೆ. 90ನೇ ಪ್ರಶ್ನೆ, ವಿಜಯನಗರ ರಾಜ್ಯದ ಪ್ರಮುಖ ಆಕರ್ಷಣೆ ಅರಬ್ ದೇಶದ ಕುದುರೆಗಳು. ಅರಬ್ ದೇಶದಿಂದ ಕುದುರೆಗಳನ್ನ ಆಮದು ಮಾಡ್ಕೊಳ್ತಾ ಇದ್ರು. ಇದು ವಿಜಯನಗರ ರಾಜ್ಯದ ಪ್ರಮುಖ ಆಕರ್ಷಣೆಯಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಭರತೇಶ ವೈಭವ ಕೃತಿಯನ್ನು ಬರೆದಂಥವ್ರು. ಭರತೇಶ ವೈಭವವನ್ನು ಬರೆದಿರುವಂಥದ್ದು ರತ್ನಾಕರ ವರ್ಣಿ. ನೆಕ್ಸ್ಟ್, ಚಾಮರಸನು ರಚಿಸಿದ ಕೃತಿ ಪ್ರಭುಲಿಂಗ ಲೀಲೆ. ಕರ್ನಾಟ ಭಾರತ ಕಥಾಮಂಜರಿಯನ್ನ ಬರೆದಂಥವರು ಕುಮಾರವ್ಯಾಸ.
ನೆಕ್ಸ್ಟ್ ಪಾಲ್ಕುರಿಕೆ ಸೋಮನಾಥನ ತೆಲುಗು ಕೃತಿಯಾದಂತಹ ಬಸವ ಪುರಾಣವನ್ನು ಕನ್ನಡದಲ್ಲಿ ಬರೆದಂಥವರು ಭೀಮಕವಿ ಬರೆದಂತಹ ಬಸವ ಪುರಾಣ ಕನ್ನಡದಲ್ಲಿ, ಇದನ್ನ ಪಾಲ್ಕುರಿಕೆ ಸೋಮನಾಥ ತೆಲುಗುವಿನಲ್ಲಿ ಬರೆದಿರ್ತಾರೆ. ಲಕ್ಕಣ್ಣ ದಂಡೇಶನ ಕೃತಿ ಶಿವತತ್ವ ಚಿಂತಾಮಣಿ. ಈ ಲಕ್ಕಣ್ಣ ದಂಡೇಶ ನೌಕಾ ವಿಜಯ ಯಾತ್ರೆ, 2ನೇ ಪ್ರೌಢದೇವರಾಯನ ಆಸ್ಥಾನದಲ್ಲಿ ಇದ್ದಂತಹ ಈತ ಒಂದು ನೌಕಾ ವಿಜಯ ಯಾತ್ರೆಯನ್ನ ಕೈಗೊಂಡಿರ್ತಾನೆ. ಕವಿ ಚಕ್ರವರ್ತಿ ಎಂಬ ಬಿರುದು ಪಡೆದ 2ನೇ ದೇವರಾಯನ ಆಸ್ಥಾನ ಕವಿ ಶ್ರೀನಾಥ. ನೆಕ್ಸ್ಟ್ ತೆನಾಲಿ ರಾಮಕೃಷ್ಣನ ಕೃತಿ ಉಭಟರಾಧ್ಯ ಚರಿತಂ. ಈತ ತೆನಾಲಿ ರಾಮಕೃಷ್ಣನ ಕೃತಿಯಾಗಿದೆ. ನೆಕ್ಸ್ಟ್ 98ನೇ ಪ್ರಶ್ನೆ, ವಿಜಯನಗರ ಅರಸರು ಕಟ್ಟಡಗಳ ರಚನೆಗೆ ಬಳಸುತ್ತಿದ್ದಂತಹ ಶಿಲೆ, ಬಿರುಸಾದ ಕಣಶಿಲೆಯನ್ನ ಇವರು ಕಟ್ಟಡಗಳ ರಚನೆಗೆ ಬಳಸ್ತಾ ಇದ್ರು. ನೆಕ್ಸ್ಟ್, ವಿಜಯನಗರ ವಾಸ್ತುಶಿಲ್ಪ ಶೈಲಿಯನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಎಂದವರು. ಪರ್ಸಿ ಬ್ರೌನ್ ಈ ಒಂದು ಹೇಳಿಕೆಯನ್ನ ನೀಡ್ತಾರೆ. ಡೆಫಿನೇಷನ್ ಅನ್ನ ಕೇಳಿ ಈ ರೀತಿ ಹೇಳಿದವರು ಯಾರು ಅಂತ ಕೇಳ್ತಾರೆ. ನೆಕ್ಸ್ಟ್, ವಿಜಯನಗರ ಕಾಲದ ಆರಂಭದ ದೇವಾಲಯಗಳಲ್ಲಿ ಪ್ರಮುಖ ಆಗಿದ್ದು ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ, ಆರಂಭದ ಕಾಲದ ಒಂದು ಪ್ರಮುಖ ದೇವಾಲಯ. ಒಟ್ಟು 100 ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಸೀರೀಸ್ನಲ್ಲಿ ಅಥವಾ ಭಾಗ 2ರಲ್ಲಿ ಇನ್ನೂ ಉಳಿದಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲೋ ಅಥವಾ ಹೊಸದಾಗಿ ವಿಸಿಟ್ ಮಾಡಿದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.